ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾಳಿನ ಸಂಚಿಕೆಯ ಆಸೆ ಪ್ರೊಮೋ ಏನಾಗಿದೆ ನೋಡೋಣ ಬನ್ನಿ. ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಈ ಕಡೆ ಮೀನನ್ನ ಹಪ್ಕೊಂಡು ನನಗೆ ಈ ದಿನ ತಾಯಿ ಅಂತ ಏನಾದ್ರೂ ನನ್ನ ಜೀವನದಲ್ಲಿ 25 ವರ್ಷಗಳ ಕಾಲ ನಾನು ತಾಯಿ ಪ್ರೀತಿ ಏನು ಅನ್ನೋದು ಕಾಣದೆ, ಜ್ವರ ಬಂದ್ರು ಕೂಡ ನನ್ನನ್ನ ಆರೈಕೆ ಮಾಡೋರು ಇಲ್ದೇನೆ ಹೀಗೆ ಒಂಟಿಯಾಗಿ ಕಳೆದೆ. ಆದ್ರೆ ನೀನು ಯಾವಾಗ ನನ್ನ ಬಾಳ್ನಲ್ಲಿ ಬಂದೋ ಆ ತಾಯಿ ಇಲ್ಲ ಅನ್ನೋಂಥ ಕೊರತೆ ನೀಗಿ ನನಗೂ ಒಂದ್ ಜೀವ ಇದೆ ಅನ್ನೋದನ್ನ ತೋರ್ಸ್ಕೊಟ್ಟೋಳ್ ಕಣೆ ನೀನು. ಅಂಥದ್ರಲ್ಲಿ ನೀನನ್ ಬಿಟ್ಟು ನನ್ನ ಕೈಲಿ ಬದುಕಕ್ಕಾಗತ್ತಾ? ಇಲ್ಲ ರೀ, ನಾನು ಹಾಗೆ ಸಾಯೋದೇ ಆದ್ರೆ ನಾನು ನೀವು ಜೊತೆನಲ್ಲೇ ನೋಡು. ನಾನು ಯಾವತ್ತು ಬೇಡ ಅಂತ ಅನ್ಸುತ್ತೋ ನಿನ್ಗೆ ಆ ದಿನ ಹೇಳ್ಬಿಡು, ಇಬ್ರು ಕೂಡ ಒಟ್ಟಿಗೆ ಸಾಯೋಣ ಅಂತ ಹೇಳಿ ಬಹಳಷ್ಟು ಭಾವನಾತ್ಮಕವಾಗಿ ಸೂರ್ಯ ಮೀನ ಮಾತನಾಡ್ಕೊಳ್ತಾರೆ. ಅನಂತರ ಸೂರ್ಯ ಬಾಯ್ಲಿ ಒಂದ್ ಕಡೆ ಹೋಗ್ ಬರೋಣ ಅಂತ ಹೇಳಿ ಮೀನನ್ನ ಕರ್ಕೊಂಡ್ ಬರ್ತಾನೆ. ಕರ್ಕೊಂಡು ಕಾರ್ನಲ್ಲಿ ಹೋಗ್ತಾ ಇರ್ತಾರೆ. ಕಾರ್ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮೀನ ಏನಾದ್ರು ಮಾತಾಡ್ರಿ ಅಂತ ಹೇಳಿ ಕೇಳ್ತಾಳೆ. ಸೂರ್ಯ ಇದ್ದವನು ನೀವೇ ಸೊಲ್ಲಮ್ಮ ಅಂತ ಹೇಳ್ತಾನೆ. ಇಲ್ಲ ರೀ, ನೀವೇ ಮಾತಾಡ್ಬೇಕು, ಹೇಳಮ್ಮ ಪರವಾಗಿಲ್ಲ. ಆಗ ಮೀನ ಇದ್ದವಳು ಅಲ್ಲ ಹೇಗೋ ಸ್ವಲ್ಪ ಹೊತ್ತು ಎಲ್ಲರಿಂದ ದೂರ ಆಗಿ ಇದ್ ಬಂದ್ಬಿಡೋಣ. ಹಾಗಂದಾಗ ಸೂರ್ಯ ಹೇಳ್ತಾನೆ, ನೋಡಮ್ಮ, ಕೂದಲು ಕಪ್ಪಾದ್ರೆ ಡೈ ಹಾಕೊಂಡು ಕಪ್ಪಗ್ ಮಾಡ್ಕೋಬಹುದು, ಕಣ್ಣಿಗೆ ಕಾಣ್ಲೇ ಇಲ್ಲ ಸುಮಾರಾಗಿ ಕಾಣ್ತಾ ಇದೆ ಎಂದಾಗ ಕಣಕ ಹಾಕೊಂಡು ನೋಡ್ಬೋದು. ಆದ್ರೆ ಎತ್ತು ತಂದೆ ತಾಯಿಗಳನ್ನ ಈ ವಯಸ್ಸಿನಲ್ಲಿ ಬಿಟ್ಟೋಗೋದು ಧರ್ಮ ಅಲ್ಲಮ್ಮ. ಯಾಕೆಂದ್ರೆ ಈ ವಯಸ್ಸಿನಲ್ಲಿ ಯಾರಾದ್ರೂ ಒಂದು ತನ್ನ ಕೊಟ್ಟರೆ ಸಾಕು, ಸ್ವಲ್ಪ ನಮ್ಮನ್ನ ನೋಡ್ಕೊಂಡು ಸಾಕಲ್ಲ ಅನ್ನುವಂತ ಈ ಇಳಿ ವಯಸ್ಸಿನಲ್ಲಿ ನಾವು ಅವ್ರನ್ನ ಬಿಟ್ಟೋದ್ರೆ ಒಳ್ಳೇದ? ಧರ್ಮ ಅಲ್ಲಮ್ಮ. ಅವ್ರನ್ನ ಸಾಕೋ ಅಂತ ಜವಾಬ್ದಾರಿ ನಮ್ಮ ಮೇಲಿದೆ. ನಾನು ಯಾವತ್ತಿಗೂ ಕೂಡ ಅವ್ರನ್ನ ಬಿಟ್ಟೋಗಕ್ ನಾನು ಇಷ್ಟಪಡೋದಿಲ್ಲ. ಅದಕ್ಕೆ ನೀನೇ ಹೇಳ್ತಾಳೆ, ನಾನು ಅಷ್ಟೇ ರೀ, ನಾನು ಅದನ್ನೇ ಹೇಳ್ತಾ ಇರೋದು. ಮತ್ತೆ ಇನ್ಯಾಕೆ ಚಿಂತೆ? ನೋಡಿ, ನಾವು ಒಂದ್ ಕಡೆ ಹೋಗೋಣ ಬಾ, ಒಂದ್ ಕಡೆ ಕರ್ಕೊಂಡು ಹೋಗ್ತೀನಿ ನಿನ್ನನ್ನ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ಇಡೀ ಬೆಂಗಳೂರಿನ ಏನ್ ವಿದ್ಯುತ್ ದೀಪಗಳಿಂದ ಜಗಮಗಿಸ್ತಾ ಇರ್ತಕ್ಕಂತಹ ಬೆಂಗಳೂರು ಪಟ್ಟಣವನ್ನ ರಾತ್ರಿ ಸಮಯದಲ್ಲಿ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತಾ, ನೋಡಮ್ಮ, ಈ ಬೆಂಗಳೂರು ಪಟ್ಟಣ ಅನ್ನೋದು IT-BT ಅವ್ರಿಗೆ ಜೊತೆಗೆ ಇದೇ ಸಮಯದಲ್ಲಿ ಎಂಜಾಯ್ ಮಾಡೋಕ್ ಬರೋರ್ಗೆ ಎಲ್ರಿಗೂ ಕೂಡ ಒಂದಷ್ಟು ದಾಸೋಹ ನಡೆಯುತ್ತಮ್ಮ. ಇಡ್ಲಿ, ಚಿತ್ರಾನ್ನ, ಪಲಾವು ಇದೆಲ್ಲ ದಾಸೋಹ ನಡೆಯುತ್ತೆ. ಒಂದಿಷ್ಟು ಇಡ್ಲಿ ತಿಂದ್ಬಿಟ್ಟು ಚೆನ್ನಾಗಿ ಚಟ್ನಿ ಮೆದ್ಬಿಟ್ಟು ಹೋಗೋಣ ಬಾ ಅಂತ ಹೇಳಿ ಆ ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ತಾನೆ ಸೂರ್ಯ ಮೀನನ್ನ. ಕರ್ಕೊಂಡೋಗಿ ಮೀನಾಗೆ ತೋರಿಸ್ತಾನೆ, ನೋಡಮ್ಮ ಎಷ್ಟು ಸುಂದರವಾಗಿದೆ. ಅಲ್ಲ ರೀ, ಎಷ್ಟು ಚೆನ್ನಾಗಿದೆ ಅಲ್ವಾ ಬೆಂಗಳೂರು ರೀ, ಕರೆಂಟ್ ಬಿಲ್ ಜಾಸ್ತಿ ಬರಲ್ವಾ ಅಂತ ಮೀನ ಅಂತಾಳೆ. ಅಯ್ಯೋ ಥೂ, ಮಂಗ್ ಬಿಡುತ್ತದೆ. ಏನಮ್ಮ ನೀನು ಈ ಸಮಯದಲ್ಲೂ ಕೂಡ ಕರೆಂಟ್ ಬಿಲ್ ಲೆಕ್ಕ ಹಾಕ್ತೀಯಲ್ಲಮ್ಮ, ತಾಳು ಬಂದೆ ಅಂತ ಹೇಳಿ ಕೆಳಕ್ ಹೋಗ್ತಾನೆ. ಕೆಳಕ್ ಹೋಗ್ಬಿಟ್ಟು ಒಂದು ಹೂವಿನ ಬೊಕ್ಕೆನ ತಗೊಂಡ್ ಬರ್ತಾನೆ. ಹೂವಿನ ಬೊಕ್ಕೆ ತಗೊಂಡ್ ಬಂದು ಮಂಡಿ ಊರಿ ಅವಳಿಗೆ ಕೊಡ್ತಾ, ಐ ಲವ್ ಯು ಮೀನಾ, ಯಾವತ್ತಿಗೂ ಕೂಡ ನನ್ನನ್ನ ನೀನು ಬಿಟ್ಟೋಗ್ಬೇಡ ಅಂತ ಹೇಳಿ ಹೇಳ್ತಾನೆ. ಹಾಗಂದಾಗ ಮೀನ ಬಿಟ್ಟೋಗೋ ಪ್ರಶ್ನೆನೇ ಇಲ್ಲ, ಜೊತೆಯಾಗಿ ಇರೋಣ ಅಂತ ಹೇಳಿ ಅವಳು ಕೂಡ ಹೇಳ್ತಾಳೆ. ಹೇಳ್ದಾಗ ಸೂರ್ಯ ಅವಳ ಕಾಲನ್ನ ನೀಡು ಅಂತ ಹೇಳಿ ಹೇಳ್ತಾನೆ. ಏನಕ್ರಿ ಅಂದಾಗ, ನೀಡಮ್ಮ ನೀನು ಅಂತ ಹೇಳಿ ಕಾಲನ್ನ ಅವನ ತೊಡೆ ಮೇಲೆ ಕಾಲಿರಿಸ್ಕೊಂಡು ಗೆಜ್ಜೆನ ಪ್ರೆಸೆಂಟ್ ಮಾಡ್ತಾನೆ. ಜೊತೆಗೆ ಗೆಜ್ಜೆನ್ ತಾನೇ ಕಾಲಿಗೆ ತೊಡಿಸ್ತಾನೆ. ಇಲ್ಲಿಗೆ ಒಂದು ಸಂಚಿಕೆ ಪ್ರೊಮೋ ಭಾಗ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಮತ್ತು ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.